ಮನೋಜ್ ಫ್ರಮ್ ಮುಲ್ಬಾಗಲ್, ಯಾನಿ ಕರ್ನಾಟಕ ಇಂದ ಬಂದಿದ್ರೆ ನೀವು. ಹೌದು ಸರ್. 20 ಡೇಸ್ ಆಗ್ತಾ ಇದೆ. ಹೌದು ಯಾವ ಸರ್. ರೀತಿ ಇತ್ತು ಅದು ಸ್ಟಾರ್ಟಿಂಗ್ ಸಫರ್? ಲೈಕ್ ಯಾವ ಥರ ಕಲ್ತಿದ್ದೀರಾ, ಏನೇನು ಕಲ್ತಿದ್ದೀರಾ, ಲೈಕ್ ಏನು ಹೇಳ್ಕೊಟ್ಟಿದ್ದಾರೆ, ಇಲ್ಲ ನಿಮ್ಗೆ ಅರ್ಥ ಆಗಿದೆಯಾ ಇಲ್ವಾ, ಹಾಗೆ. ಸಿರಿಕರ್ ಯಾವ ರೀತಿ ಹೇಳ್ಕೊಟ್ಟಿರೋದು, ಇಲ್ಲ ನೀವು ವಿಡಿಯೋ ಬೇಜಾನ್ ಎಲ್ಲ ನೋಡ್ತಾರೆ ಆನ್ಲೈನ್ಸ್ ಎಲ್ಲ. ಹೌದು ಸರ್. ಸೊ ಮನೋಜ್ದು ಹೇಗೆ ಇತ್ತು ಎಕ್ಸ್ಪೀರಿಯನ್ಸ್ ಅಂತ ನಾನು ಕೇಳ್ತಾ ಇರೋದು. ಯಾವ ನೀವೇನು ಕಲ್ತಿದ್ದೀರಾ ಇಲ್ಲ ಸುಮ್ಮನೆ ಎಂಜಾಯ್ ಮಾಡಿದ್ದೀರಾ? ಇಲ್ಲ ನೋಡಿದೆ ಊರಲ್ಲೇ ನೀವು ಕ್ಲಾಸಲ್ಲಿ ಬರೀ ಮನೋಜೇ ಎಂಜಾಯ್ ಮಾಡ್ತಾರೆ ಎಲ್ಲರೂ ಹೇಳ್ತಾರೆ ನನಗೆ. ಇಲ್ಲ ಸರ್, ಆ ಥರ ನಾನು ಎಂಜಾಯ್ ಮಾಡ್ತಿದ್ದಾರೆ 2 ಸಾವಿರ ಮಾಡ್ತಿದ್ದೆ ನಾನು, ಬಟ್ ನಾನು ಏನು ಕೆಲಸ ಮಾಡ್ತಿದ್ನೋ ಅದನ್ನ ಎಂಜಾಯ್ ಮಾಡ್ತಿದ್ದೆ. ಆ ಕೆಲಸನೂ ಎಂಜಾಯ್ ಮಾಡಿದ್ದೀರಾ? ಹೌದು. ಬಟ್ ಟೇಕನ್ ಗುಡ್ ಡಿಸಿಷನ್. ಯಾವ ಥರ ನಿಮಗೆ ಫೀಲ್ ಆಗ್ತಾ ಇದೆ? ನಾನು ಆ ಕಲ್ತಿರೋದು ಏನು ವೇಸ್ಟ್ ಏನಾಗಲ್ಲ ಆ ನಾಲೆಜ್? 100%. ಸೊ ಏನು ಹೇಳ್ಕೊಟ್ಟಿರೋದು ಶ್ರೀಕರ್ ನಿಮ್ಗೆ? ಏನು ಹೇಳ್ಕೊಟ್ಟಿರೋದು? ಏನು ಅರ್ಥ ಆಗಿದೆ 1 ವೀಕಲ್ಲೇ? ಸರ್, ಶ್ರೀಕರ್ ಸರ್ ಏನು ಹೇಳಿದಾರೆ ಅಂದರೆ, ಇವಾಗ ನಾವು ಪ್ರಾಕ್ಟಿಕಲ್ ಎಲ್ಲಿ ಹೋದ್ರೂ ಮಾಡೋದು ಒಂದೇ. ಪ್ರಾಕ್ಟಿಕಲ್ ಗೊತ್ತಿರೋರು, ಥಿಯರಿ ಗೊತ್ತಿಲ್ಲದಿರೋರು ಇಬ್ರು ಮಾಡೋದು ಒಂದೇ. ಬಟ್ ಏನು ಅಂದರೆ ಥಿಯರಿ ತಿಳ್ಕೊಳೋದ್ರಿಂದ ಪ್ರಾಪರ್ ಒಂದು ಇದು ಗೊತ್ತಿರುತ್ತೆ ಎಲ್ಲ. ಸ್ಕಿಮ್ಯಾಟಿಕ್ಸ್ ಆಗಲಿ, ಸ್ಕಿಮ್ಯಾಟಿಕ್ಸ್ ಮಸ್ಟ್ ಇಂಪಾರ್ಟೆಂಟ್. ಸ್ಕಿಮ್ಯಾಟಿಕ್ಸ್ ಗೊತ್ತಿದ್ರೇನೆ ಅದು ಹೌದು. ಜಾಸ್ತಿ ಜನ ಟೆಕ್ನಿಷಿಯನ್ಸ್ ಹತ್ರ ಕೆಲವರು ಮೊಬೈಲ್ ಹೋಗ್ತಾರೆ, ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ರಿಟರ್ನ್ ಬಂದ್ಬಿಡೋ ಚಾನ್ಸಸ್ ಇರುತ್ತೆ. ಜಾಸ್ತಿ ಮೊಬೈಲ್ಸ್ ಬರುತ್ತೆ, ನಾವೇ ನೋಡ್ತಾ ಇರ್ತೀವಿ ಜಾಸ್ತಿ. ಬಟ್ ಇಲ್ಲೇನಂದ್ರೆ ನಾವು ಇಲ್ಲಿ ಕಲ್ತ್ಕೊಂಡು ಹೋದ್ರೆ, ನಾವು ಸ್ಕಿಮ್ಯಾಟಿಕ್ಸ್ ನ ಕರೆಕ್ಟ್ ಆಗಿ ತಲೆಗೆ ಹಾಕೊಂಡ್ರೆ ಹೊರತು ನಮ್ಮ ಹತ್ರ ಇಂದ ರಿಟರ್ನ್ ಹೋಗುವಂತ ಮೊಬೈಲ್ ಯಾವ್ದು ಇರಲ್ಲ. ಮದರ್ ಬೋರ್ಡ್ ಅಲ್ಲಿ ಈಚ್ ಪಿನ್ ಟು ಪಿನ್ ಗೊತ್ತಿರುತ್ತೆ, ಕಾಂಪೋನೆಂಟ್ಸ್ ಬೆಲೆ, ವ್ಯಾಲ್ಯೂ, ಹೌದು, ಯಾವ ತರ ವ್ಯಾಲ್ಯೂ ಇದೆ, ಏನ್ ವ್ಯಾಲ್ಯೂ, ಯಾವ ತರ ಚೆಕ್ ಮಾಡಬೇಕು, ಮದರ್ ಬೋರ್ಡ್ ಹೇಗೆ ಹುಡುಕ್ಬೇಕು, ಐಸಿನ ಯಾವ್ದು ಐಸಿ ಇದಕ್ಕೆ ಸಂಬಂಧಪಟ್ಟ ಇರೋದು ಆ ಪ್ರಾಬ್ಲಮ್ಸ್ಗೆ ಸ್ಕೆಮ್ಯಾಟಿಕ್ ಇಂದ ಹುಡುಕ್ಬೋದು. ಹೌದು ಸರ್. ಸೊ ರಾಬಿನ್ ಏನ್ ಹೇಳ್ಕೊಟ್ಟಿರೋದು ಶ್ರೀಕರ್ ಸ್ಕೆಮ್ಯಾಟಿಕ್ ಅಂಡ್ ಕಾಂಪೋನೆಂಟ್ಸ್ ಬಗ್ಗೆ ಹೇಳಿರೋದು, ಎಲೆಕ್ಟ್ರಾನಿಕ್ಸ್ ನಾಲೆಜ್. ಹೌದು ಸರ್. ಅದಕ್ಕೆ ಏನು ಫ್ರೆಶರ್ ಇರಬೇಕಾ ಇಲ್ಲ ನೀವೇ ಫ್ರೆಶರ್ ಇದ್ದಾನೆ? ಅದು ಹೌದು ಸರ್, ನನಗೆ ಇದರಲ್ಲಿ 0% ನಾಲೆಜ್ ಇದೆ ಸರ್. ಮೊಬೈಲ್ ಅಂದ್ರೆ ಜಸ್ಟ್ ಅಂದ್ರೆ ಯಾವ ತರ ಎಲ್ಲರೂ ಪಬ್ಲಿಕ್ ಯೂಸ್ ಮಾಡ್ತಾರೆ, ನಾನು ಅದೇ ತರ ಒಂದು ಯೂಸರ್ ಅಷ್ಟೇ. ನೋಡಿರೋದು ಸರ್ವಿಸ್ ಅಂದ್ರೆ ಇವಾಗ ಇಲ್ಲಿ ಬರಕ್ ಮುಂಚೆ ನನ್ನ ಹತ್ರ ಝೀರೋ ನಾಲೆಜ್ ಇತ್ತು ಅಬೌಟ್ ಸರ್ವಿಸ್ ಬಗ್ಗೆ ಆಗ್ಲಿ, ಟೆಕ್ನಿಕಲ್ ಬಗ್ಗೆ ಆಗ್ಲಿ, ನಂಗೆ 0 ನಾಲೆಜ್ ಇತ್ತು. ಇವಾಗ ನನಗೆ ಅನಿಸ್ತಾ ಇದೆ, ನನಗೆ ಒಪಿನಿಯನ್ ಬಂದಿದೆ, ಐ ಬಿಕೇಮ್ ಎ 100% ಟೆಕ್ನಿಷಿಯನ್ ಅಂತ. ಆಮೇಲೆ ಆ ಸಾಫ್ಟ್ವೇರ್ ಬಗ್ಗೆ ರಾಬಿನ್ ಏನ್ ಹೇಳ್ಕೊಟ್ಟಿರೋದು, ಹೌ ಇಟ್ ಇಸ್ ಲೈಕ್, ಅವ್ರದ್ದು ಏನು ಎಕ್ಸ್ಪೀರಿಯನ್ಸ್? ಸರ್, ರಾಬಿನ್ ಸರ್ ಟೀಚಿಂಗ್ ಅದು ತುಂಬಾ ಚೆನ್ನಾಗಿದೆ ಸರ್. ಅವ್ರಿಗೆ ಏನಂದ್ರೆ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಬರುತ್ತೆ. ನೀವು ಕನ್ನಡದಲ್ಲಿ ಕೇಳಿ ಕನ್ನಡದಲ್ಲಿ ಹೇಳ್ತಾರೆ, ತೆಲುಗುಲ್ಲಿ ಕೇಳಿ ತೆಲುಗುಲ್ಲಿ ಹೇಳ್ತಾರೆ, ಹಿಂದಿಯಲ್ಲಿ ಕೇಳಿ ಹಿಂದಿಯಲ್ಲಿ ಮಾತಾಡ್ತಾರೆ. ಹೌದು, ನೇಪಾಳಿನೂ ಮಾತಾಡ್ತಾರೆ. ಹೌದು ಸರ್. ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲಿ ಹೇಳ್ತಾರೆ. ಎಂತ ಡೌಟ್ ಬಂದ್ರು ಕ್ಲಾರಿಫೈ ಮಾಡ್ತಾರೆ ಸಾಫ್ಟ್ವೇರ್ ಬಗ್ಗೆ. ಹೌದು ಸರ್ ಹಿಂಗೆ ಅಂದ್ರೆ ಅವರು ಏನೋ ಮಾತಿಗೆ ಹೇಳ್ತಾರೆ. ಫ್ಯೂಚರ್ ಅಲ್ಲಿ ರಾಬಿನ್ ವಿಲ್ ಟೇಕ್ ದ ಆನ್ಲೈನ್ ಕ್ಲಾಸಸ್. ಲೈಕ್ ಈಗ ನಿಮ್ಗೆ ಆಫ್ಟರ್ ದ ಟ್ರೈನಿಂಗ್ ನಿಮ್ಗೆ ಏನೋ ಡೌಟ್ ಇದ್ರೆ, ರಾಬಿನ್ ವಿಲ್ ಟೇಕ್ Zoom ಕ್ಲಾಸ್. ದೇ ವಿಲ್ ಸೆಂಡ್ ದ ಲಿಂಕ್, ಸೊ ಯು ಕ್ಯಾನ್ ಗೋ ಥ್ರೂ ಅಂಡ್ ಆಸ್ಕ್ ಎನಿ ಡೌಟ್. ದ ಲೈಫ್ ಟೈಮ್ ಟೆಕ್ನಿಕಲಿ ಹೆಲ್ಪ್ ಸಪೋರ್ಟ್. ಏನೋ ಒಂದು ಡೌಟ್ ಇದ್ರೆ ವಾಟ್ಸಪ್ ಅಲ್ಲಿ ಕಳಿಸಿ, ಆಮೇಲೆ ನಿಮ್ಗೆ ಈವ್ನಿಂಗ್ ಅದು. ಸರ್ ರಾಬಿನ್ ಸರ್ ಅವರು ಹೇಗೆ ಅಂದ್ರೆ, ಅವ್ರೇನೋ ನಾವು ಪ್ರೊಸೀಜರ್ ಪ್ರಕಾರ ಹೇಳಿ ಸುಮ್ಮನೆ ಇದ್ದೋಗೋಣ ಅನ್ನೋ ತರ ಇಲ್ಲ. ರಾಬಿನ್ ಸರ್ ಏನು ಅಂದ್ರೆ, ಅವರು ಪಕ್ಕದಲ್ಲಿ ಇದ್ದು ತೋರಿಸಿ, ಅವ್ರು ನಾನು ಏನ್ ಮಾಡ್ತೀನಿ, ನಾನು ಮಾಡಿದ್ಮೇಲೆ ಹೌದು, ಅವ್ರು ಏನ್ ಹೇಳ್ಕೊಟ್ಟಿದ್ದಾರೆ ನಾನು ಅದು ಹೇಳಿದ್ರೆ ಮಾತ್ರ ಅವರು ನಮ್ಮ ಇದು ಬಿಡ್ತಾರೆ ಹೊರತು ನಾವು ಮಾಡ್ಲೇಬೇಕು. ಅವ್ರು ಏನ್ ಕಲ್ಸ್ಕೊಟ್ಟಿದಾರೋ, ಅವ್ರು ಏನ್ ಮಾಡ್ತಾರೋ ನಾವು ಆ ತರ ಮಾಡಿದ್ರೇನೆ ಅವರು ಬಿಡ್ತಾರೆ, ಇಲ್ಲ ಕಲ್ತ್ಕೊಳ್ಳೇಬೇಕು. ಮಸ್ಟ್ ಅಂಡ್ ಶುಡ್. ನಮ್ಗೆ ಆ ಕಲ್ತ್ಕೊಳ್ಳೋ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅವ್ರು ತರ್ತಾರೆ ನಮ್ಮ ಮೈಂಡ್ ಅಲ್ಲಿ. ರಾಬಿನ್ ಸರ್ ಬೋರ್ಡ್ ತಗೊಳ್ಳಿ, ಇದು ಮಾಡಿ, ಇದು ಬಿಚ್ಚಿ, ಇದು ರೆಡಿ ಮಾಡಿ. ಹೌದು ಸರ್. ಆಮೇಲೆ ಬಂದಿರೋದು ನಮ್ದು ಆಪಲ್ದು. ರೋಹಿತ್ಗೆ ಅವ್ರಿಗೆ ಏನೋ ಎಕ್ಸ್ಪೀರಿಯನ್ಸ್ ಇದೆಯಾ ಸರ್? ರೋಹಿತ್ ಸರ್ ಅವ್ರಿಗಿನೋ ನಾಲೆಜ್ ಅಲ್ಲಿ ಎಷ್ಟೊಂದು ಸ್ಟೂಡೆಂಟ್ ನಮ್ಮ ಹತ್ರ ಬರ್ತಾರೆ, ಅವ್ರು ಏನ್ ಮಾಡ್ತಾರೆ, ಬರೀ 2 ವೀಕಲ್ಲೇ ಹೋಗ್ಬಿಡ್ತಾರೆ. ಈಗ ನಿಮ್ ಪ್ರಕಾರ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಮೈನ್ 2 ವೀಕ್ ಸರ್ ಹೋಗ್ಬೇಕಾ ಇಲ್ಲ ಐಫೋನು ಮಾಡ್ಬೇಕಾ? ಐಫೋನ್ ಮಸ್ಟ್ ಅಂಡ್ ಶುಡ್ ಮಾಡ್ಬೇಕು ಸರ್. ಮಸ್ಟ್ ಅಂಡ್ ಶುಡ್. ನಾನು ಒಂದೇ ಹೇಳ್ತೀನಿ ಸರ್, ಇವಾಗ ಏನಂದ್ರೆ ಆಂಡ್ರಾಯ್ಡ್ ಕಲ್ಕೊಂತೀವಿ, ಐಫೋನ್ ಕಲಿದಿರೋ ಒಟ್ಟೋಗ್ತೀವಿ. ಬಟ್ ಏನಂದ್ರೆ ನಾವು ಇಲ್ಲಿ ಏನು ಫೀಸ್ ಪೇ ಮಾಡಿದೀವಿ, ಇಲ್ಲ ಫ್ಯೂಚರ್ ಅಲ್ಲಿ ನಾವೇನು ಇದು ಮಾಡ್ಕೋಬೇಕಂದ್ರೆ 100% ನಾವು ಐಫೋನ್ ಅಲ್ಲಿ ಮಾತ್ರ ದುಡ್ಡು ಮಾಡ್ಬೋದು ಸರ್. ಬಟ್ ಐಫೋನ್ದು 6 days ಟ್ರೈನಿಂಗ್ ಯಾವ ತರ ಇತ್ತು? ಅದು ಪ್ರಾಕ್ಟಿಕಲಿ ಅರ್ಥ ಆಯ್ತಾ? ಫುಲ್ಲಿ ಐಫೋನ್ ಆದ್ರೆ ಫುಲ್ಲಿ ಪೈಸಾ ವಸೂಲ್ ಇದೆ ಸರ್ ಅದರಲ್ಲಿ. ಥ್ಯಾಂಕ್ ಯು ಮನೋಜ್. ಅದರಲ್ಲಿ ಡೌಟ್ ಇಲ್ಲ ಸರ್. ರೋಹಿತ್ ಸರ್ ಅವ್ರ ನಾಲೆಜ್ಗೆ ಹ್ಯಾಟ್ಸ್ ಆಫ್ ಸರ್. ನಿಜ, ಅಂತ ಟೆಕ್ನಿಷಿಯನ್ ಹತ್ರ ಅಂತ ಟೆಕ್ನಿಷಿಯನ್ ಅವ್ರ ಹತ್ರ ನಾನು ಟೀಚ್ ಮಾಡಿದ್ದಾರೆ ಅಂದ್ರೆ ಕೋರ್ಸ್ಗೆ ಹೈದರಾಬಾದ್ ಅಂಡ್ ಚೆನ್ನೈ ಇಲ್ಲ ಡೆಲ್ಲಿ ಸರ್. ಚೆನ್ನೈಯಲ್ಲಿ 1.75 ಇದೆ ಸರ್. 1,75,000 ಈ ಕೋರ್ಸ್ಗೆ. ಹೌದು ಸರ್. ಸೇಮ್ ಅದೇ ತಾನ? ಇದೇ ಮದರ್ ಬೋರ್ಡ್ ಟೈಪ್ ಮಾಡೋದು, ಅದೇ ಸ್ಕೆಮ್ಯಾಟಿಕ್, ಅದೇ ಐಸಿ ರೀಬಾಲಿಂಗ್, ಇದೇ ಡ್ರಿಲ್ ಮಾಡೋದು, ಅದೇ. ಹೌದು ಸರ್. ಬ್ಯಾಟ್ರಿ ಎರರ್ ಮೆಸೇಜಸ್
ಇಲ್ಲ ಫೇಸ್ ಐ ಡಿ ಇರಲಿ, ಲೈಕ್ ವಾಟ್ ಎವರ್ ದ ಲೈವ್ ಪ್ರಾಕ್ಟಿಕಲಿ ಮಾಡಿ ತೋರಿಸಿದ್ರೆ ಹೌದು. ಅವ್ರ ಜೊತೆಗೆ ಏನೋ ಡೌಟ್ ಇದ್ರೆ ನೀವು ಫ್ಯೂಚರಲ್ಲೇ ಕೇಳಿ. ದಿಸ್ ಇಸ್ ದ ಸರ್ ಇನ್ನೊಂದು ಏನಂದ್ರೆ ನಾನು ಅಂದ್ರೆ ಐಫೋನ್ ಕ್ಲಾಸಲ್ಲಿ ಡಿಸ್ಪ್ಲೇ ಅಲ್ಲಿ ಹೇಳ್ತೀನಿ, ಸೆಕೆಂಡ್ಸ್ ಅಲ್ಲಿ ಸೇಲ್ ಮಾಡೋರು ಕೂಡ ಅಷ್ಟೇ, ಅವ್ರು ತೋರಿಸ್ಬಿಡ್ತಾರೆ, ಸೆಕೆಂಡ್ಸ್ ಅಲ್ಲಿ ತೋರಿಸ್ತಾರೆ, ನಾವೇ ಫೈಂಡ್ ಔಟ್ ಮಾಡ್ಬೋದು. ಒಂದು ಯೂಸರ್ ಆಗಿದ್ರೆ ಕೂಡ ಫೈಂಡ್ ಔಟ್ ಮಾಡ್ಬೋದು ಐಫೋನ್ ಅಲ್ಲಿ, ಇದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ನಾವೇ ಫೈಂಡ್ ಮಾಡ್ಬೋದು. ಬಟ್ ರೋಹಿತ್ ಸರ್ ಅವ್ರು ಆ ನಾಲೆಜ್ ಮಾತ್ರ ಜಾಸ್ತಿ ಇದು ಸರ್. ಅದರಲ್ಲಿ ಅವ್ರು ಕಲ್ಸ್ಕೊಟ್ರು, ಲೋಕಲ್ ಡಿಸ್ಪ್ಲೇ ಹಾಕಿದ್ರು ಒರಿಜಿನಲ್ ಅಂತಾನೆ ಇರುತ್ತೆ, ಲೋಕಲ್ ಅಂತ ತೋರಿಸೋದೇ ಇಲ್ಲ. ಆತರ ಲೋಕಲ್ ಬೇರೆ ಲೋಕಲ್ ಹಾಕಿದ್ರೆ ಅನ್ನೋನ್ ಪಾರ್ಟ್ ಅಂತ ತೋರಿಸುತ್ತೆ, ಬಟ್ ರೋಹಿತ್ ಸರ್ ಮಾಡಿರೋದ್ರಲ್ಲಿ ಆತರ ತೋರಿಸಿಲ್ಲ. ದಿಸ್ ಇಸ್ ದ ಒನ್ ಟ್ಯಾಲೆಂಟ್. ಹೌದು ಸರ್. ಸೊ ದಿಸ್ ಇಸ್ ಲೈಕ್ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ನೀವು ಕಲ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಮುಲ್ಬಾಗಲಿಂದ ನೀವು ಎಷ್ಟೊಂದು ಜನಕ್ಕೆ ಇನ್ಸ್ಪೈರ್ ಮಾಡ್ತಾ ಇದ್ದೀರಾ. ದಿಸ್ ಇಸ್ ಒನ್ ಸ್ಮಾಲ್ ಬೋರ್ ನ್ಯೂ ಸಾಫ್ಟ್ವೇರ್, ನೀವು ಅದು ಎಸ್ಕೆಮ್ಯಾಟಿಕ್ ಕಲ್ತಿದ್ದೀರಾ, ಒನ್ ಸ್ಮಾಲ್ ಗಿಫ್ಟ್. ಥ್ಯಾಂಕ್ಸ್ ಫಾರ್ ಕಮಿಂಗ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ, ಮೆನಿ ಪೀಪಲ್ ರೀಚ್ ಆ್ಯಂಡ್ ಯೂಸ್ ಆಗ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.